ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟ, ಪದ್ಮ ಅವ್ರಿಗೆ ಡಬ್ಬಿ ಬಿಸ್ನೆಸ್ಗೆ ಬಂದಿದ್ದ ಅಡ್ವಾನ್ಸ್ನೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಮಧ್ಯಾಹ್ನ ತಾತನ್ಗೆ ಮಾತ್ರೆ ಕೊಡೋದನ್ನ ಮರೆಯಲ್ಲ. ಒಳ್ಳೆ ಪುಟ್ಟ. ಮಾವ ಮಾತ್ರೆ ಮರಿತಾರೆ, ಅದಕ್ಕೆ ದಿನ ನಿನಗೆ ಹೇಳೋದು. ಗೊತ್ತಮ್ಮ, ಅಕಸ್ಮಾತ್ ನಾನು ಮರೆತ್ರೆ ಅಂತ ಮತ್ತೆ ಮಧ್ಯಾಹ್ನ ಫೋನ್ ಮಾಡ್ತೀರಾ ಅಲ್ವಾ? ಪುಟ್ಟ, ಗ್ಯಾಸ್ ಸ್ಟವ್ ಆನ್ ಆಗೇ ಇತ್ತು. ಅಮ್ಮ, ನೀವು ಕೆಫೆಗೆ ಹೋಗ್ತಿದ್ದೀರಾ ಅಂದರೆ ನಾನಂತೂ ನಂಬಲ್ಲಮ್ಮ. ನೋಡಿ, ನಿಮ್ಮ ದೇಹ ಮಾತ್ರ ಅಲ್ಲಿಗೆ ಹೋಗುತ್ತೆ ಅಮ್ಮ, ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ, ನಾನೆಲ್ಲ ಸಂಭಾಳಿಸ್ತೀನಿ. ಸಂಭಾಳಿಸ್ತಾಳೆ. ಇವಳು ನಿನ್ನೆ ಮಾಡಿದ ಅಡುಗೆ ಊಟ ಮಾಡೇ ನನ್ನನ್ನು ನಾನಿನ್ನೂ ಸಂಭಾಳಿಸ್ಕೋಬೇಕಾಗಿದೆ. ಬರ್ತೀನಿ ಮಾವ. ಬರ್ತೀನಿ ಪುಟ್ಟ. ಬಾಯ್ ಅಮ್ಮ. ಕೈ ಬೀಸಿದ್ದಾಗಿದ್ರೆ ನನಗೊಂದು ಲೋಟ ಬಿಸಿ ಬಿಸಿ ಕಾಫಿ ತಂದ್ಕೊಡ್ತೀಯ? ಸರಿ, ನನ್ಗೊಂದು ಕಾಫಿ. ಬಿದ್ದು ಸ್ಟ್ರಾಂಗ್ ಅತ್ತೆ. ಸೋಗಲಾಡಿ ಅವಳಿಗೆ ಬೇಕಾದ ಹಾಗೆ ಅವಳು ಮಾಡ್ಕೋತಾಳೆ. ನೀನು ನನಗೆ ಮಾತ್ರ ಕಾಫಿ ಮಾಡ್ಕೊಂಡು ಬಾ, ಹೋಗು. ಹೇಳ್ತಿದ್ದಾಗಲೇ ಹುಲಿ ವೇಷ ಶುರು ಮಾಡಕ್ ಬೇರೆ ಕೆಲಸ ಇಲ್ಲ. ಹೇಳಿದೆ, ನಾನೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ನಾನು ಕೆಲಸ ಮಾಡೋ ಕಾಲಕ್ಕೆ ಕೆಲಸ ಮಾಡಿ ಈಗ ಪೆನ್ಷನ್ ತಗೊಂಡು ನನ್ನದೇ ಹಣದಲ್ಲಿ ಬದುಕ್ತಾ ಇದ್ದೀನಿ. ತುಳಸಿ ಮನೆ ಕೆಲಸನೂ ಮಾಡಿ ಕೆಫೆ ಕೆಲಸನೂ ಮಾಡ್ತಾ ಇದ್ದಾಳೆ. ಇನ್ನು ಸೋಗಲಾಡಿ ಬುಕ್ ಸ್ಟೋರ್ಸ್ನೂ ನೋಡಿಕೊಂಡು ಮನೆಯಲ್ಲೂ ಕೆಲಸ ಮಾಡ್ತಿದ್ದಾಳೆ. ಯಾವ ಕೆಲಸನೂ ಇಲ್ಲದೆ ವೇಸ್ಟ್ ಬಾಡಿ ಅಂತಿದ್ರೆ ಅದು ನೀನು ಮಾತ್ರ. ಮೊದಲು ನೀನು ಎಲ್ಲರ ಥರ ಕೆಲಸ ನೋಡ್ಕೋ, ಎಲ್ಲ ಸರಿ ಹೋಗುತ್ತೆ. ಚಿಕ್ಕಮ್ಮ ಇಲ್ಲಿ. ಚಿಕ್ಕಯ್ಯವ್ರ ಜೊತೆ ತಿಂಡಿ ತಿಂತೀನಿ, ರೂಮ್ಗೆ ಕಳಿಸಿ ಅಂತಂದ್ರು. ಅಯ್ಯ, ಓ ಹೌದಾ? ಮಹೇಶನ್ಗೂ ಜೊತೆ ಆಗಿದೆ, ಒಳ್ಳೇದಾಯ್ತು ಪಾಪಮ್ಮ. ಪಾಪಮ್ಮ, ಏನಿದೆಲ್ಲ? ಬ್ರೇಕ್ಫಾಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನೇ ಅಮೇರಿಕನ್ ಬ್ರೇಕ್ಫಾಸ್ಟ್ ಮಾಡಿಸ್ದೆ. ಮಾವ, ನಿನ್ನೆ ನೈಟೇ ಮಾಡೋಣ ಅಂತ ಹೇಳಿದ್ದೆ, ಆದರೆ ಮೆನ್ಯೂನ ನೀವು ಶಾರ್ವರಿ ಎತ್ತೆ ಅಪ್ರೂವ್ ಮಾಡಬೇಕು ಅಂತ ಹೇಳಿದ್ರು ಪಾಪಮ್ಮ. ಅದಕ್ಕೆ ಇವತ್ತು ರೆಡಿ ಮಾಡಿಸಿದ್ದೀನಿ. ಅದೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ಬಂದೆ. ಹಲೋ,
ಬಿಂದಾಸ್ ಆಗಿ ಇಡೀ ಲೋಕ ಸುತ್ತಾ ಇದ್ದವಳಿಗೆ ಈಗ ಒಂದು ಕ್ಷಣ ಈ ರೂಮ್ ಬಿಟ್ಟು ಹೋಗದೆ ಇರೋ ಹಾಗೆ ಮಾಡಿಬಿಟ್ರಲ್ರಿ. ನಾನು ಆಚೆ ಹೋದ್ರೆ ಎಲ್ಲಿ ಏನು ಅನಾಹುತ ಮಾಡ್ತಿರೋ ಅಂತ ಭಯಕ್ಕೆ ನನಗೆ ನಿದ್ದೆನೇ ಬರ್ತಿಲ್ಲ. ಪೂರ್ಣಿ ಕೈ ಒತ್ತಿದ್ರಿ, ಭಾವನ್ನ ಅಣ್ಣ ಅಂತ ಕರೆದ್ರಿ. ಆದ್ರೆ ನಾನಾಗೆ ಏನಾದರೂ ಮಾತಾಡಿದ್ರೆ ಸುಳ್ಳು ಅನ್ನೋ ಥರ ಕೂತಿರ್ತೀರಲ್ಲ ರೀ. ನಿಮಗೆ ಗೊತ್ತಾ ನೀವಿಲ್ದಿರೋ ಇಷ್ಟು ವರ್ಷದಲ್ಲಿ ಈ ಮನೇನ ಹೇಗೆ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ಅಂತ? ಭಾವ, ಅವಿ, ಅಭಿ, ಪೂರ್ಣಿ ಯಾರು ನನ್ನ ಮಾತನ್ನ ಮೀರದೆ ಇರೋ ಹಾಗೆ ಮೇಂಟೈನ್ ಮಾಡಿದ್ದೀನಿ. ನನಗೆ ಈ ಮನೆಯಲ್ಲಿ ಈ ಸ್ಥಾನ ಗೌರವ ಸಿಕ್ಕಿದ್ದೆ ನೀವು ಈ ಸ್ಥಿತಿಯಲ್ಲಿರೋದಕ್ಕೆ ಅಂದಮೇಲೆ ನೀವು ಸರಿ ಹೋಗ್ಬಿಟ್ರೆ ನನ್ನ ಕತೆ ಏನ್ರಿ? ನಾನು ಇವತ್ತೇ ನಿಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ನೀವು ಹುಷಾರಾಗ್ತಿರೋದು ನಿಜಾನ ಅಂತ ತಿಳ್ಕೊಳ್ತೀನಿ. ನಿಮ್ಮನ್ನ ಹೀಗೆ ಬಿಟ್ರೆ ನನಗೆ ಉಳಿಗಾಲ ಇರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.